ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ರಾಹುಲ್ ದಯಾನ್. ಹಿಂದಿನ ಕಾಲದಲ್ಲಿ ಯುದ್ಧ ಅಂದರೆ ಬಿಲ್ಲು ಬಾಣ, ಅಶ್ವದಳ, ಸೇನೆ, ಯುದ್ಧಾಸ್ತ್ರಗಳು ಹೀಗೆ ನಡೀತಾ ಇದ್ವು. ಇನ್ನು ಕಾಲ ಉರುಳದಂತೆ, ಕಾಲ ಬದಲಾದಂತೆ ಯುದ್ಧದ ತಂತ್ರಗಳು, ತಂತ್ರಗಾರಿಕೆಗಳು ಕೂಡ ಬದಲಾದವು. ಆದರೆ ಈಗಿನ ಜಮಾನ ಇದೆಯಲ್ಲ, ಇಲ್ಲಿ ಸೈನಿಕರನ್ನೇ ಕಳಿಸಿ ಯುದ್ಧ ಮಾಡಿಸಿ ಗೆಲ್ಲಬೇಕು ಅಂತ ಎಲ್ಲ ಏನಿಲ್ಲ. ಸೈನಿಕರು ಬಾರ್ಡರ್ ದಾಟದೇನೆ ಎದುರಾಳಿಗಳ ಎದೆಗೆ ನುಗ್ಗಿ ಹೊಡೆಯೋದೇ ಈಗಿರುವಂಥ ಅತ್ಯಾಧುನಿಕ ವಾರ್ಫೇರ್. ಈಗ ನಡೀತಾ ಇರುವಂಥ ಮಧ್ಯಪ್ರಾಚ್ಯದ ಯುದ್ಧದಲ್ಲೂ ಕೂಡ ಅಷ್ಟೇ, ಮಿಸೈಲ್ಗಳ ಮಳೆ ಆಗ್ತಾ ಇದೆ. ಆ ದೇಶದ ಸಂಪನ್ಮೂಲಗಳು ಯಾವುದು ಅನ್ನೋದನ್ನು ಹುಡುಕಿ ಉಡಾಯಿಸಲಾಗ್ತಾ ಇದೆ. ಹಾಗೆ ಇರಾನ್ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಮಿಕಾಜೆ ಡ್ರೋನ್ಗಳನ್ನು ಹಾರಾಟ ನಡೆಸಿ ದಾಳಿಯನ್ನು ಮಾಡ್ತಾ ಇದೆ. ಈ ಡ್ರೋನ್ಗಳ ದಾಳಿಯಿಂದ ಹೆಚ್ಚು ಹಾನಿಯಾಗೋದರ ಜೊತೆಗೆ ಯಾವ ದೇಶದ ಮೇಲೆ ಈ ಡ್ರೋನ್ ದಾಳಿ ಮಾಡಲಾಗುತ್ತೋ ಆಗ ಆ ದೇಶ ಇನ್ನೊಂದು ರೀತಿಯಲ್ಲಿ ಪೆಟ್ಟು ತಿಂತಾ ಹೋಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ಇಸ್ರೇಲ್ ಹಾಗೂ ಅಮೆರಿಕಾದ ಸೇನಾ ನೆಲೆಗಳ ಮೇಲೆ ಇರಾನ್ ಈ ಕಾಮಿಕಾಜೆ ಡ್ರೋನ್ಗಳನ್ನು ತೂರಿ ಬಿಡ್ತಾ ಇದೆ. ಇನ್ನೂ ನಿಖರವಾಗಿ ಹೇಳಬೇಕಂದ್ರೆ ಇರಾನ್ನ ಶಾಹೇದ್ 126 ಕಾಮಿಕಾಜೆ ಡ್ರೋನ್ಗಳಿಂದ ದಾಳಿ ಮಾಡ್ತಾ ಇದೆ. ನೆನಪಿರಲಿ, ಈ ಡ್ರೋನ್ಗಳನ್ನು ಇಂಟರ್ಸೆಪ್ಟ್ ಮಾಡೋ ವ್ಯವಸ್ಥೆ ಎರಡೂ ದೇಶದ ಜೊತೆಗೂ ಇದೆ. ಅಂದರೆ ಎರಡೂ ದೇಶದಲ್ಲೂ ಕೂಡ ಆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾವೆ. ಅಮೆರಿಕಾದ ಬಳಿ ಥಾಡ್ ಜೊತೆಗೆ ಇಸ್ರೇಲ್ ಬಳಿ ಐರನ್ ಡೋಮ್ನಂಥ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದ್ದಾವೆ. ಆ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಒಂದು ಮಿಸೈಲ್ ಹಾಗೂ ಡ್ರೋನ್ನ ತಡಿಬೇಕು ಅಂತಂದರೆ, ಅಂದರೆ ಇಂಟರ್ಸೆಪ್ಟ್ ಮಾಡಬೇಕು ಅಂತಂದರೆ, ಹಾಗೂ ಒಂದು ಬಾರಿ ಇಂಟರ್ಸೆಪ್ಟ್ ಮಾಡೋಕ್ಕೆ ತಗುಲುವಂಥ ಖರ್ಚಿದೆಯಲ್ಲ, ಅದು ಸರಿಸುಮಾರು 110 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಸೊ ಅದು ವೇರಿ ಆಗುತ್ತೆ ದೇಶಗಳ ಮೇಲೆ, ಆ್ಯಂಡ್ ಅವ್ರ ಬಳಿ ಇರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಅದು ಡಿಪೆಂಡ್ ಆಗುತ್ತೆ, ವೇರಿ ಆಗ್ತಾ ಇರುತ್ತೆ. ಇನ್ನೂ ನಿಖರವಾಗಿ ಹೇಳಬೇಕು ಅಂತಂದರೆ, ಇರಾನ್ನ ಶಾಹೇದ್ 126 ಕಾಮಿಕಾಜೆ ಡ್ರೋನ್ಗಳಿಂದ ಇರಾನ್ ಈಗ ದಾಳಿ ಮಾಡ್ತಾ ಇದೆ. ನೆನಪಿರಲಿ, ಈ ಡ್ರೋನ್ಗಳನ್ನು ಇಂಟರ್ಸೆಪ್ಟ್ ಮಾಡುವಂಥ ವ್ಯವಸ್ಥೆ ಎರಡೂ ದೇಶಗಳಲ್ಲೂ ಇದೆ. ಅಂದರೆ ಆ ದೇಶಗಳ ಬಳಿ ಇದ್ದಾವೆ. ಅಮೆರಿಕಾದ ಬಳಿ ಥಾಡ್ ಇದ್ದರೆ, ಇಸ್ರೇಲ್ ಬಳಿ ಐರನ್ ಡೋಮ್ನಂಥ ವಾಯು ರಕ್ಷಣಾ ವ್ಯವಸ್ಥೆಗಳಿದ್ದಾವೆ. ಆ ಏರ್ ಡಿಫೆನ್ಸ್ ಸಿಸ್ಟಮ್ ಒಂದು ಮಿಸೈಲ್ ಹಾಗೂ ಡ್ರೋನ್ನ ತಡಿಬೇಕು ಅಂದರೆ ಇಂಟರ್ಸೆಪ್ಟ್ ಮಾಡಬೇಕು ಅಂದರೆ, ಹಾಗೂ ಒಂದು ಬಾರಿ ಇಂಟರ್ಸೆಪ್ಟ್ ಮಾಡೋಕ್ಕೆ ತಗುಲುವಂಥ ಖರ್ಚು ಸುಮಾರು 110 ಕೋಟಿ ರೂಪಾಯಿ ಅಂತ ಹೇಳಲಾಗ್ತಾ ಇದೆ. ಸೊ ಅದು ದೇಶಗಳ ಮೇಲೆ ವೇರಿ ಆಗ್ತಾ ಹೋಗುತ್ತೆ. ದೇಶಗಳ ಬಳಿ ಇರುವಂಥ ಆ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೂ ಕೂಡ ಆ ಒಂದು ರೇಟ್ ಡಿಪೆಂಡ್ ಆಗಿರುತ್ತೆ. ಬಟ್ ಅಮೆರಿಕ ಬಳಸುವಂಥ ಥಾಡ್ ಇಂಟರ್ಸೆಪ್ಟರ್ ಇದೆಯಲ್ಲ, ಇದರ ಬೆಲೆಯನ್ನು ನಾನು ಹೇಳ್ತಾ ಇರೋದು 110 ಕೋಟಿ ರೂಪಾಯಿ ಆಗುತ್ತೆ ಅಂತ. ಅಂದರೆ ಒಂದು ಇಂಟರ್ಸೆಪ್ಷನ್. ಸೊ ಒಂದು ಬಾರಿ ಆಯಿತಾ, ಇಂಟರ್ಸೆಪ್ಟ್ ಆಗುತ್ತೆ, ಮತ್ತೊಮ್ಮೆ ರಿಕಾಯಿಲ್ ಆಗುತ್ತೆ, ಮತ್ತೆ ಇನ್ನೊಂದ್ಸಲಿ ಡ್ರೋನ್ ಬಂತಾ ಅಥವಾ ಮಿಸೈಲ್ ಬಂತಾ, ಆಗ ಮತ್ತೆ ಇಂಟರ್ಸೆಪ್ಟ್ ಆಗುತ್ತೆ. ಸೊ ಪ್ರತಿ ಬಾರಿ 110 ಕೋಟಿ ರೂಪಾಯಿ ಅದು ಖರ್ಚಾಗ್ತಾ ಇರುತ್ತೆ. ಸೊ ಹೀಗಾಗಿ ಇರಾನ್ ಮಾಡಿರುವಂಥ ಈ ಒಂದು ಮಾಸ್ಟರ್ ಪ್ಲಾನ್ ಏನು ಅಂತಂದರೆ, ಕಡಿಮೆ ವೆಚ್ಚದ ಡ್ರೋನ್ಗಳನ್ನು ತಯಾರು ಮಾಡಿ ನಂತರ ಅದನ್ನು ವೈರಿ ದೇಶಗಳ ಮೇಲೆ ತೂರಿ ಬಿಡೋದು. ಅಂದರೆ ಲೋ ಕಾಸ್ಟ್, ಹೈ ಎಫಿಷಿಯನ್ಸಿ, ಜೊತೆಗೆ ವೈರಿ ದೇಶಗಳಿಗೆ ಹೈ ಡ್ಯಾಮೇಜ್. ಎರಡೂ ರೀತಿಯಲ್ಲೂ, ಒಂದು ಕಡೆ ಯುದ್ಧದ ಪರಿಸ್ಥಿತಿಯಲ್ಲೂ ಕೂಡ ಹೌದು, ಅದರ ಜೊತೆಗೆ ಈಗ ಒಂದು ಹಣಕಾಸಿನ ವಿಷಯದಲ್ಲೂ ಕೂಡ ಹೌದು. ಹೀಗಾಗಿ ಈ ಯುದ್ಧದಲ್ಲಿ ಇರಾನ್ನ ಶಾಹೇದ್ 126 ಕಾಮಿಕಾಜೆ ಡ್ರೋನ್ಗಳು ಬಹಳ ಎಫೆಕ್ಟಿವ್ ಆಗಿ ಪ್ರೂವ್ ಆಗಿದೆ. ಕಾರಣ, ಇವು ಸಿಂಗಲ್ ಯೂಸ್ ರೀತಿ. ಅಂದರೆ ಒಂದು ಬಾರಿ ಇದನ್ನು ತೂರಿ ಬಿಟ್ಟರೆ ಹೋಗುತ್ತೆ, ಗುರಿಯನ್ನು ತಲುಪುತ್ತೆ, ಅಲ್ಲಿ ಸ್ಫೋಟವಾಗುತ್ತೆ, ಅದರ ಕೆಲಸ ಮುಗೀತು. ಸೊ ಬಹುಶಃ ಇದು ಈ ಯುಗದ ಯುದ್ಧದ ಮೋಡಸ್ ಆಪರಾಂಡಿ ಆಗಿರಬೇಕು ಅಂತ ಅನಿಸುತ್ತೆ. ಯಾಕಂದರೆ ಲೋ ಕಾಸ್ಟ್, ಹೈ ಎಫಿಷಿಯನ್ಸಿ, ಜೊತೆಗೆ ಹೈ ಡ್ಯಾಮೇಜ್. ಅಂದರೆ ಒಂದು ಕಡೆ ವೈರಿ ಪಡೆಯ ನೆಲೆಗಳು, ಅಂದರೆ ಸೇನಾ ನೆಲೆಗಳು, ಜೊತೆಗೆ ಸ್ಟ್ರಾಟಜಿಕ್ ಪೊಸಿಷನ್ಸ್ ಹಾಳಾಗುತ್ತವೆ. ಅದರ ಜೊತೆಗೆ ಖರ್ಚು ವೆಚ್ಚಿನ ವಿಷಯದಲ್ಲೂ ಕೂಡ ಅವ್ರಿಗೆ ಪೆಟ್ಟು ಬೀಳುತ್ತೆ. ಈಗ ಇಷ್ಟೊಂದು ಪೀಠಿಕೆ ಯಾಕಪ್ಪ ಅಂತಂದರೆ, ಈಗ ನಮ್ಮ ದೇಶ ಭಾರತ ಕೂಡ ಅಂಥದ್ದೇ ಒಂದು ಬೇಟೆಗಾರನನ್ನು ರೆಡಿ ಮಾಡ್ತಾ ಇದೆ. ಅದರ ಹೆಸರು ಶೇಷನಾಗ್ 150. ಈಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಅದರ ಒಂದು ಮಾಡೆಲ್. ಸದಾ ವಿಷಕಾರೋ ಹಾವುಗಳು ನಮ್ಮ ಪಕ್ಕದಲ್ಲೇ ಇದ್ದಾವೆ, ನಮ್ಮ ದೇಶದ ಸುತ್ತಮುತ್ತನೇ ಇದ್ದಾವೆ. ಅದು ಪಾಕಿಸ್ತಾನ ಆಗಿರ್ಬೋದು ಅಥವಾ ಬೇರೆ ದೇಶ ಆಗಿರ್ಬೋದು. ಜೊತೆಗೆ ಆಗಾಗ ಉಂಟಾಗುವಂಥ ಬೆದರಿಕೆಯ ವಾತಾವರಣ, ಸುತ್ತಮುತ್ತ ಇರೋ ರಾಷ್ಟ್ರಗಳು ವಿನಾಕಾರಣ ನಮ್ಮ ದೇಶದ ವಿರುದ್ಧ ತಿರುಗಿ ಬೀಳ್ತಾ ಇವೆ. ಹೀಗಾಗಿ ಇದು ರೈಟ್ ಟೈಮ್ ಶೇಷನಾಗ್ನನ್ನು ಅಭಿವೃದ್ಧಿಪಡಿಸಿ ರಣರಂಗಕ್ಕೆ ಇಳಿಸೋಕೆ. ಈಗ ನಿಮಗೆ ಈ ಶೇಷನಾಗ್ 150 ಕಾಮಿಕಾಜೆ ಡ್ರೋನ್ ಬಗ್ಗೆ ಹೇಳ್ತೀವಿ ನೋಡಿ. ಇದು ನೂತನವಾಗಿ ನಿರ್ಮಾಣವಾಗ್ತಾ ಇರುವಂಥ ಒಂದು ದೊಡ್ಡ ಬ್ರಹ್ಮಾಸ್ತ್ರ. ಆಗಲೇ ಹೇಳಿದ ಹಾಗೆ ಲೋ ಕಾಸ್ಟ್, ಹೈ ಎಫಿಷಿಯನ್ಸಿ, ಜೊತೆಗೆ ಹೈ ಡ್ಯಾಮೇಜ್ ಮಾಡುವಂಥ ಕಾಮಿಕಾಜೆ ಡ್ರೋನ್ಸ್. ಇನ್ನೊಂದು ವಿಶೇಷ ಅಂದರೆ ಇದು ಸ್ವದೇಶಿ ನಿರ್ಮಿತ. ಅದರಲ್ಲೂ ಕೂಡ ನಮ್ಮ ಬೆಂಗಳೂರಿನ ಸ್ಟಾರ್ಟಪ್ ಕಂಪನಿಯಾದಂಥ ನ್ಯೂ ಸ್ಪೇಸ್ ರಿಸರ್ಚ್ ಆ್ಯಂಡ್ ಟೆಕ್ನಾಲಜಿ NRT ಇದನ್ನು ನಿರ್ಮಾಣ ಮಾಡಿದೆ ಅಂತ ಹೇಳ್ಕೊಳ್ಳೋಕೆ ನಮಗೆ ಹೆಮ್ಮೆ, ಜೊತೆಗೆ ವಿಶೇಷ. ಸೊ ಈಗ ಈ ಒಂದು ಡ್ರೋನ್ನ ವಿಶೇಷತೆ ಬಗ್ಗೆ, ಅದರ ಜೊತೆಗೆ ಇದರ ಕೆಪಾಸಿಟಿ ಏನು, ಇದರ ಎಂಡ್ಯೂರೆನ್ಸ್ ಏನು, ಎಲ್ಲದರ ಬಗ್ಗೆ ನೋಡೋಣ ಬನ್ನಿ.
ಸೊ ಈಗ ಈ ಡ್ರೋನ್ ಸುಮಾರು 1000 ಕಿಲೋಮೀಟರ್ ಅಷ್ಟು ಹಾರಾಟ ಮಾಡಿ ಸ್ಟ್ರೈಕ್ ಮಾಡುವಂಥ, ಅಂದರೆ ಆ ಗುರಿಗಳನ್ನು ಅಪ್ಪಳಿಸುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಎಂಡ್ಯೂರೆನ್ಸ್ ವಿಷಯಕ್ಕೆ ಬಂದರೆ ಸುಮಾರು 5 ಗಂಟೆಗಳ ಕಾಲ ಇದು ಗಾಳಿಯಲ್ಲೇ ಹಾರಾಟ ನಡೆಸುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ. ಅದರ ಜೊತೆಗೆ ಇದು ಎಷ್ಟು ಬಾಂಬು ಅಥವಾ ಸಿಡಿತಲೆಗಳನ್ನು ಹೊತ್ತೊಯ್ಯಬಹುದು, ಎಷ್ಟು ಮಿಸೈಲ್ಗಳನ್ನು ಇದು ಕ್ಯಾರಿ ಮಾಡಬಹುದು ಅಂತ ನಾವು ನೋಡ್ತಾ ಹೋದರೆ ಸುಮಾರು 20-40 kgಯಷ್ಟು ಪೇಲೋಡ್ ಹೊಂದಿರುವಂಥ ಒಂದು ಸಿಡಿತಲೆಯನ್ನು ಈ ಡ್ರೋನ್ ಹೊತ್ಕೊಂಡು ಸಾಗಬಲ್ಲದು. ಅಂದರೆ ಇದು ಎಷ್ಟರ ಮಟ್ಟಿಗೆ ಸಫಿಷಿಯೆಂಟ್ ಅಂತಂದರೆ, ಯಾವುದೇ ಟಾರ್ಗೆಟನ್ನು ಫಿಕ್ಸ್ ಮಾಡಿದ್ರೆ, ಅಂದರೆ ಅದು ಕಮಾಂಡ್ ಸೆಂಟರ್ ಆಗಿರ್ಬೋದು, ರೆಡಾರ್ ಯೂನಿಟ್ ಆಗಿರ್ಬೋದು, ಸೊ ಬೇರೆ ಬೇರೆ ಸ್ಟ್ರಾಟಜಿಕ್ ಸೇನಾ ಪೊಸಿಷನ್ಗಳಿರ್ಬೋದು, ಇದೆಲ್ಲವನ್ನೂ ಕೂಡ ಹುಡುಕಿ ದಾಳಿ ಮಾಡುವಂಥ ಸಾಮರ್ಥ್ಯ ಈ ಡ್ರೋನ್ ಹೊಂದಿದೆ. ಇದರ ತೂಕ ಎಷ್ಟು ಹಾಗಿದ್ರೆ, ಸೊ ಇದರ ಒಟ್ಟಾರೆ ತೂಕ 150 kg. ಅಕಸ್ಮಾತ್ ಏನಾದರೂ ಒಂದು ವಾರ್ ಹೆಡನ್ನು, ಅಂದರೆ ಸಿಡಿತಲೆಯನ್ನು ಇದ್ರ ಜೊತೆ ಜೋಡಿಸ್ತೀವಿ ಅಥವಾ ಮಿಸೈಲನ್ನು ಜೋಡಿಸ್ತೀವಿ ಅಂತಂದರೆ, ಸೊ ಅದರ ಒಂದು ತೂಕ ಒಂದು 25-40 kg ಆಗುತ್ತೆ. ಸೊ ಒಟ್ಟಾರೆಯಾಗಿ 150 kgಯ ಡ್ರೋನ್ ಜೊತೆಗೆ ಒಂದು 25-40 kgಯನ್ನು ಹೊತ್ತೊಯ್ಯಬಲ್ಲಂಥ ಕೆಪಾಸಿಟಿ ಇರೋದ್ರಿಂದ 175-190 kg ಇದು ತೂಗುತ್ತೆ. ಸೊ ಈ ಒಂದು ಡ್ರೋನ್ನಲ್ಲಿರುವಂಥ ಅಡ್ವಾನ್ಸ್ ಫೀಚರ್ಗಳ ಬಗ್ಗೆ ನಾವು ಮಾತಾಡೋ ಹಾಗಿದ್ರೆ, ಮೊದಲನೇದು ಸ್ವಾಮ್ ಟೆಕ್ನಾಲಜಿ, ಅಂದರೆ ಈ ಸೆಲ್ಫ್ ಹೀಲಿಂಗ್ ತಂತ್ರಜ್ಞಾನದ ಅಡಿಯಲ್ಲಿ ಇದು ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಈ ಡ್ರೋನ್ಗಳನ್ನ ತೂರಿಬಿಟ್ರೆ ನೀವು ಒಟ್ಟಾರೆಯಾಗಿ ಸುಮಾರು ಡ್ರೋನ್ಗಳನ್ನು ಒಟ್ಟಿಗೆ ಹಾರಿಸಬೇಕು. ಸೊ ಆ ಒಂದು ಗುಂಪಿನಲ್ಲಿ ಯಾವುದಾದ್ರೂ ಒಂದು ಡ್ರೋನ್ಗೆ ಒಂದು ಹೊಡೆತ ಬಿತ್ತು ಅಂತಾದರೆ ಅಥವಾ ಅದು ನ್ಯೂಟ್ರಲೈಸ್ ಆಯಿತು ಅಂತಾದರೆ ಇನ್ನುಳಿದ ಡ್ರೋನ್ಗಳು ಹಾಗೂ ಅವುಗಳ ನೆಟ್ವರ್ಕ್ ಜಾಮ್ ಆಗಲ್ಲ. ಬದಲಾಗಿ ಮಲ್ಟಿಪಲ್ ಡ್ರೋನ್ ಕಮ್ಯುನಿಕೇಷನ್ ಮುಖಾಂತರ ಪ್ರತಿ ಡ್ರೋನ್ಗಳು ಕೂಡ ಒಂದು ಹೋಯಿತು ಪರವಾಗಿಲ್ಲ, ಇನ್ನೂ ನಾವೆಲ್ಲ ಇದ್ದೀವಿ ಅನ್ನೋ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಆ ಗುರಿಯನ್ನು ತಲುಪುತ್ತೆ. ಅದರ ಜೊತೆಗೆ ಈ ಒಂದು ಡ್ರೋನ್ AI ಡ್ರಿವನ್ ಕಂಟ್ರೋಲ್ ಆಗಿರೋದ್ರಿಂದ ಸೊ ಲಾಜಿಕನ್ನು ಅಪ್ಲೈ ಮಾಡುತ್ತೆ. ಅಂದರೆ ಒಂದು ಎನಿಮಿಯ ಗುರಿಯನ್ನು ಐಡೆಂಟಿಫೈ ಮಾಡಲಿಕ್ಕೆ ಅಥವಾ ಅದನ್ನು ಬೆನ್ನಹತ್ತಲಿಕ್ಕೆ ಅಥವಾ ಆ ಟಾರ್ಗೆಟನ್ನು ವಿತ್ ಮಿನಿಮಲ್ ಹ್ಯೂಮನ್ ಇಂಟರ್ವೆನ್ಷನ್ ಅಂತ ಕರೀತಾರೆ. ಅಂದರೆ ಅತ್ಯಂತ ಸರಳ ಮಾನವನ ಒಂದು ಹಾನಿ, ಅಂದರೆ ಆ ಒಂದು ಪ್ರಾಣಹಾನಿ ಆಗಿರ್ಬೋದು ಅಥವಾ ಆತನ ಒಂದು ಸಪೋರ್ಟ್ ಆಗಿರ್ಬೋದು, ಇದ್ಯಾವುದೂ ಕೂಡ ಬೇಕಾಗಿರೋದಿಲ್ಲ. ತನ್ನಷ್ಟಕ್ಕೆ ತಾನೇ ಆ ಒಂದು ಗುರಿಯನ್ನು ತಲುಪಿ ನಾಶ ಮಾಡುವಂಥ ಕೆಪಾಸಿಟಿಯನ್ನು ಈ ಡ್ರೋನ್ ಹೊಂದಿದೆ. ಅದರ ಜೊತೆಗೆ ಇದರಲ್ಲಿ ವಿಜುವಲ್ ನ್ಯಾವಿಗೇಷನ್ ಸಿಸ್ಟಮ್ ಇದೆ. ಅಂದರೆ ಇದು ಸ್ಯಾಟಲೈಟ್ ಸಿಗ್ನಲ್ಗಳು ಅಕಸ್ಮಾತ್ ಜಾಮ್ ಆಗಿದ್ರೆ ಅಥವಾ ಸಿಗ್ನಲ್ಗಳು ಸಿಕ್ಕಿಲ್ಲ ಅಂತಂದರೂ ಕೂಡ ಅಂಥ ಪ್ರದೇಶಗಳಲ್ಲಿ ಇವು ನುಗ್ಗಿ ಹೋಗಿ ದಾಳಿಯನ್ನು ಮಾಡುವಂಥ ಕೆಪಾಸಿಟಿ ಹೊಂದಿದ್ದಾವೆ. ಇನ್ನು ಈ ಒಂದು ಡ್ರೋನ್ ಇದೆಯಲ್ಲ, ಶೇಷನಾಗ್ 150 ಕಾಮಿಕಾಜೆ ಡ್ರೋನ್. ಸೊ ನಮ್ಮ ದೇಶದ ಈ ಶೇಷನಾಗ್ 150 ಕಾಮಿಕಾಜೆ ಡ್ರೋನ್ ಇದೆಯಲ್ಲ, ಇದನ್ನು ಇರಾನ್ನ ಶಾಹೆದ್ 136 ಡ್ರೋನ್ಗೆ ಕಂಪೇರ್ ಮಾಡಲಾಗುತ್ತೆ. ಸೊ ಅದು ಕೂಡ ಒಂದು ಕಾಮಿಕಾಜೆ ಡ್ರೋನೇ. ಸೊ ಅದಕ್ಕೆ ಒಂದು ರೀತಿಯಾಗಿ ಒಂದು ಬದಲಿ ವ್ಯವಸ್ಥೆ ಅಂತ ಹೇಳಬಹುದು. ಸೊ ಇದು ಕೂಡ ಒಂದು ಲೋ ಕಾಸ್ಟ್ ಹೈ ಇಂಪ್ಯಾಕ್ಟ್ ಆಲ್ಟರ್ನೇಟಿವ್ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅಂತಂದರೆ, ಅಕಸ್ಮಾತ್ ಏನಾದರೂ ಒಂದು ಎಕ್ಸ್ಪೆನ್ಸಿವ್ ಕ್ರೂಸ್ ಮಿಸೈಲನ್ನು ನಾವು ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಅದರ ಖರ್ಚು ವೆಚ್ಚ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಆ ಕ್ರೂಸ್ ಮಿಸೈಲ್ಗಳ ಬದಲಾಗಿ ಈ ಡ್ರೋನ್ಗಳನ್ನು ತೂರಿಬಿಟ್ರೆ ಇಂಥ ಡ್ರೋನ್ ಗುರಿಯನ್ನು ತಪ್ಪೋಕೆ ಸಾಧ್ಯನೇ ಇಲ್ಲ. ಹಾಗಿದ್ರೆ ಇಂಥ ಡ್ರೋನ್ಗಳ ತಯಾರಿ ಯಾಕಾಗಿ, ತತ್ಕ್ಷಣಕ್ಕೆ ಯಾಕೆ? ನಿಮಗೆ ನೆನಪಿರಬಹುದು, ಆಪರೇಷನ್ ಸಿಂಧೂರದಲ್ಲಿ ಎಂಥ ಕಾಳಗ ಏರ್ಪಟ್ಟಿತ್ತು ಅಂತ. ಅದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥ ವಿಷಯ. ಜೊತೆಗೆ ಸುತ್ತಲೂ ಒಂದು ರೀತಿಯಾಗಿ ವಿರೋಧಿ ವಾತಾವರಣ ಇರೋದ್ರಿಂದ, ನಮ್ಮ ದೇಶದ ಸುತ್ತಮುತ್ತ ಇರುವಂಥ ದೇಶಗಳು ಈ ಒಂದು ವಿಷವನ್ನು ಕಾರ್ತಾ ಇರೋದ್ರಿಂದ ನಮಗೆ ಈ ರೀತಿಯಾದಂಥ ಅತ್ಯಾಧುನಿಕ ಡ್ರೋನ್ಗಳ ಅವಶ್ಯಕತೆ ಖಂಡಿತ ಇದೆ. ಸೊ ಇಂಥ ಡ್ರೋನ್ಗಳನ್ನು ಈಗ ಭಾರತ ಅಭಿವೃದ್ಧಿ ಪಡಿಸ್ತಾ ಇದೆ. ಅದು ನಮ್ಮ ಬೆಂಗಳೂರಿನ ನೆಲದಲ್ಲಿ ಇದು ಅಭಿವೃದ್ಧಿ ಆಗ್ತಾ ಇದೆ ಅನ್ನುವಂಥದ್ದು ಮತ್ತೊಂದು ಹೆಮ್ಮೆಯ ವಿಚಾರ. ಹಾಗಾಗಿ ಇದರ ಸೇರ್ಪಡೆ ಅತಿ ಶೀಘ್ರದಲ್ಲಿ ಆದರೆ ಆಗ ಇನ್ನಷ್ಟು ಆನೆ ಬಲ ಬರೋದ್ರಲ್ಲಿ ಎರಡು ಮಾತಿಲ್ಲ. ಸೊ ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನಮ್ಮ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.